ಕಾರ್ನ ಮಿರರ್ಗೆ ಬೈಕ್ ಟಚ್ ಆಯಿತು ಅನ್ನುವಂತ ಕಾರಣಕ್ಕೆ ಸವಾರನನ್ನ ಮರ್ಡರ್ ಮಾಡಲಾಗಿದೆ. ಕಾರ್ನಿಂದ ಬೈಕ್ಗೆ ಡಿಕ್ಕಿ ಹೊಡೆಸಿ ಬೈಕ್ ಸವಾರನನ್ನ ಸಾಯಿಸ್ತಾರೆ. ಬೆಂಗಳೂರಿನ ಪುಟ್ಟೇನಹಳ್ಳಿಯ ಶ್ರೀರಾಮ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ಟೋಬರ್ 25ನೇ ತಾರೀಕು ದಂಪತಿ ಸೇರ್ಕೊಂಡು ಬೈಕ್ ಸವಾರನನ್ನ ಕೊಲೆ ಮಾಡ್ತಾರೆ. ಪುಟ್ಟೇನಹಳ್ಳಿ ಪೊಲೀಸರಿಂದ ಮನೋಜ್ ಹಾಗೆ ಆರ್ತಿ ಶರ್ಮಾರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಈ ದಂಪತಿ ಬೈಕ್ ಸವಾರನನ್ನ ಯಾಕೆ ಸಾಯಿಸಿದ್ರು ಅನ್ನೋದಕ್ಕೂ ಕೂಡ ಒಂದು ಹಿಸ್ಟ್ರಿ ಇದೆ. ಕಾರ್ನ ಮಿರರ್ ಟಚ್ ಆಯ್ತು ಅಂತ ಒಬ್ಬ ಬೈಕ್ ಸವಾರನನ್ನ ಕಾರ್ ಡಿಕ್ಕಿ ಹೊಡೆಸಿ ಕೊಲೆ ಮಾಡಿಸ್ತಾರೆ. ಹೇಗೆ ಅಂತ ತೋರಿಸ್ತೀವಿ ನೋಡಿ. ಅಕ್ಟೋಬರ್ 25ನೇ ತಾರೀಕು ರಾತ್ರಿ 11:30ರಲ್ಲಿ ದರ್ಶನ್ ಹಾಗೆ ವರುಣ್ ಹೊರಗಡೆ ಬಂದಿರ್ತಾರೆ. ಈ ಸಂದರ್ಭ ಕಾರ್ನಲ್ಲಿ ದಂಪತಿ ಮನೋಜ್ ಹಾಗೆ ಆರ್ತಿ ಶರ್ಮಾ ಬರ್ತಾ ಇರ್ತಾರೆ. ಈಗ ಪೊಲೀಸರ ವಶದಲ್ಲಿದ್ದಾರಲ್ಲ ಈ ದಂಪತಿ, ಇವರೇ ಅವತ್ತಿನ ದಿನ ಕಾರ್ನಲ್ಲಿ ಬರ್ತಾ ಇರ್ತಾರೆ ಇಬ್ರು. ಶ್ರೀರಾಮ ಲೇಔಟ್ ಬಳಿ ಕಾರ್ನ ಮಿರರ್ಗೆ ದರ್ಶನ್ ಬೈಕ್ ಟಚ್ ಆಗುತ್ತೆ. 2 ಕಿಲೋಮೀಟರ್ ಬೈಕ್ ಅನ್ನ ಚೇಸ್ ಮಾಡ್ತಾರೆ ಇವರು ದಂಪತಿ ಮನೋಜ್ ಹಾಗೆ ಆರ್ತಿ. ಬೈಕ್ ಸವಾರರು ದಂಪತಿ ಮನೋಜ್ ಹಾಗೆ ಆರ್ತಿಯಿಂದ ಪಾರಾಗಿರ್ತಾರೆ. ಬೈಕ್ ಸವಾರರು ಅಂದ್ರೆ ಯಾರು? ಇದೀಗ ಒಬ್ರು ಕೊಲೆಯಾಗಿದೆ, ಮೃತ ದರ್ಶನ್ ಮತ್ತೆ ಅವನ ಫ್ರೆಂಡ್. ಅವರಿಬ್ರು ಕೂಡ ಬೈಕ್ ನಲ್ಲಿರ್ತಾರೆ. ಅವತ್ತು ಬೈಕ್ ಅನ್ನ ನಿಲ್ಲಿಸದೇನೆ ಅವ್ರು ಹೋಗಿರ್ತಾರೆ. ಯೂಟರ್ನ್ ತಗೊಂಡು ಹೋಗಿ ಬೈಕ್ ಅನ್ನ ಪತ್ತೆ ಹಚ್ತಾರೆ ದಂಪತಿ, ಯಾರ ಬೈಕು ಏನು ಅಂತ. ಆನಂತರ ಹಿಂದಿನಿಂದ ಬೈಕ್ಗೆ ಕಾರ್ನಿಂದ ಡಿಕ್ಕಿ ಹೊಡಿತಾರೆ. ಕಾರ್ ಡಿಕ್ಕಿ ಹೊಡೆದಂತ ರಭಸಕ್ಕೆ ಬೈಕ್ ಸವಾರ ಹಾರಿ ಬಿದ್ದು ಸಾವನ್ನಪ್ತಾರೆ. ಟೂ ವೀಲರ್ ಮೇಲೆ ಹೊರಟಿದ್ದ ಇಬ್ಬರು ಹುಡುಗರಿಗೆ ವೇಗವಾಗಿ ಹಿಂದೆಯಿಂದ ಹೊಡ್ಕೊಂಡು ಒಂದು ಕಾರ್ ಹೋಗುತ್ತೆ. ಅದರಲ್ಲಿ ರೈಡರ್ ಏನಿರ್ತಾರೆ ಅವರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಮತ್ತು ಪಿಲಿಯನ್ ರೈಡರು ಇಂಜುರಿ ಆಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಹೋಗಿರ್ತಾರೆ. ನಂತರ CCTV ಅದನ್ನು ಪರಿಶೀಲಿಸಲಾಗಿ ಆ ಒಂದು ಫೋರ್ ವೀಲರ್ ಗಾಡಿ ಯಾವ್ದು ಹೊಡ್ಕೊಂಡು ಹೋಗಿದೆ ಆ ಗಾಡಿ ಬೇಕಂತ ಬೆನ್ನು ಹತ್ಕೊಂಡು ಬಂದು ಹೊಡ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ. ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಒಂದು ಅದಕ್ಕೆ ಮುಂಚೆ, ಈ ಘಟನೆ ಆಗೋ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಟೂ ವೀಲರ್ನಲ್ಲಿದ್ದ ಇಬ್ಬರು ಹುಡುಗರು ಏನಿರ್ತಾರೆ ಅವರು ಬಂದು ಮುಖಾಮುಖಿ ರೀತಿ ಕ್ರಾಸ್ ಆಗೋ ಟೈಮಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸ್ಕೊಂಡು ಬಂದು ವೇಗವಾಗಿ ಬಂದು ಟೂ ವೀಲರ್ಗೆ ಗುದ್ದಿ